ನಾಳೆ ಸಂಕ್ರಾಂತಿ ಹಬ್ಬದ ಆಚರಣೆಗೆ ಎಲ್ಲರೂ ಸಜ್ಜಾಗಿದ್ದಾರೆ. ಆದರೆ ಮಾರ್ಕೆಟ್ನಲ್ಲಿ ಹೂವಿನ ದರ ಕೇಳಿ ಶಾಕ್ ಆಗಿದ್ದಾರೆ. ಹೂ ಬೆಳೆಗಾರರಂತೂ ಫುಲ್ ಖುಷಿಯಾಗಿದ್ದಾರೆ. ಸಂಕ್ರಾಂತಿ ಸಂಭ್ರಮಕ್ಕೆ ಕ್ಷಣಗಣನೆ ಶುರುವಾಗಿದೆ. ಖರೀದಿ ಭರಾಟೆಯೂ ಜೋರಾಗಿದೆ. ಗುಲಾಬಿ, ಸೇವಂತಿ, ಮಲ್ಲಿಗೆ, ಚೆಂಡು ಹೂವಿಗೂ ಭರ್ಜರಿ ಬೇಡಿಕೆ ಬಂದಿದ್ದು ರೈತರ ಮೊಗದಲ್ಲಿ ಖುಷಿ ಅರಳಿದೆ. ಸಂಕ್ರಾಂತಿ ಹಬ್ಬ ಆಚರಣೆಗೆ ಜನರು ಭರ್ಜರಿ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ. ಮಾರುಕಟ್ಟೆಗೆ ವೆರೈಟಿ ಹೂ ಲಗ್ಗೆ ಇಟ್ಟಿದ್ದು ಖರೀದಿ ಭರಾಟೆಯೂ ಜೋರಾಗಿದೆ. ಅದರಲ್ಲೂ ಚಿಕ್ಕಬಳ್ಳಾಪುರ ಜಿಲ್ಲೆ ತರಹೇವಾರಿ ಹೂಗಳನ್ನ ಬೆಳೆಯೋದ್ರಲ್ಲಿ ಫೇಮಸ್. ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಹೂವಿಗೆ ಸಿಕ್ಕಾಪಟ್ಟೆ ಬೇಡಿಕೆ ಬಂದಿದೆ. ಸೇವಂತಿಗೆ, ಗುಲಾಬಿ, ಕನಕಾಂಬರ, ಸುಗಂಧರಾಜ, ಚೆಂಡು ಹೂವಿಗೆ ಉತ್ತಮ ರೇಟ್ ಸಿಕ್ತಿದ್ದು ರೈತರು ದಿಲ್ ಖುಷಿಯಾಗಿದ್ದಾರೆ. ಹೂವು ದುಬಾರಿ. ಮಲ್ಲಿಗೆ ಹೂವು ಪ್ರತಿ ಕೆಜಿಗೆ 500 ರೂಪಾಯಿಗೆ ಸೇಲ್ ಆಗ್ತಿದ್ರೆ ಸೇವಂತಿಗೆ 1 ಕೆಜಿಗೆ 200 ರೂಪಾಯಿ ಇದೆ. ಇನ್ನು ಗುಲಾಬಿ ಹೂವು 200 ರೂಪಾಯಿ ಹಾಗೂ ಚೆಂಡು ಹೂವು ಪ್ರತಿ ಕೆಜಿಗೆ 50 ರೂಗೆ ಮಾರಾಟ ಆಗ್ತಿದೆ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಒಂದು 4 ದಿವಸದಿಂದ ಒಂದು ವಾರದಿಂದ ಹಿಡಿದು ಒಳ್ಳೆ ಬೆಲೆ ಇದೆ. ರೈತರ ಮುಖದಲ್ಲಿ ಕೂಡ ಒಳ್ಳೆ ಕಳೆ ಬರ್ತಾ ಇದೆ. ಒಳ್ಳೆ ವ್ಯಾಪಾರ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಪಾರ್ಸಲ್ ಎಲ್ಲನೂ ಮಳೆ ಏನು ಇಲ್ವಲ್ಲ, ಪಾರ್ಸಲ್ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ. ಒಳ್ಳೆ ದುಡ್ಡು 4 ಕಾಸು ಎಲ್ಲರಿಗೂ ಆಗ್ತಾ ಇದೆ. ಮಾರುಕಟ್ಟೆಗೆ ಒಳ್ಳೆಯ ಗುಣಮಟ್ಟದ ಬಣ್ಣದ ಹೂಗಳು ಲಗ್ಗೆ ಇಟ್ಟಿವೆ. ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಿರೋ ವರ್ತಕರು ಹೂಗಳನ್ನ ಖರೀದಿಸುವುದರಲ್ಲಿ ಬ್ಯುಸಿಯಾಗಿದ್ದಾರೆ. ಇಷ್ಟು ವರ್ಷ ಬೆಲೆ ಕುಸಿತದಿಂದ ಕಂಗಾಲಾಗಿದ್ವಿ. ಆದ್ರೆ ಸಂಕ್ರಾಂತಿ ಹಬ್ಬ ಇರುವುದರಿಂದ ಫ್ಲವರ್ಗೆ ಡಿಮ್ಯಾಂಡ್ ಬಂದಿದ್ದು ಲಾಭ ಆಗ್ತಿದೆ ಅಂತ ಬೆಳೆಗಾರರು ಸಂತಸ ಹಂಚಿಕೊಂಡ್ರು. ಸಂಕ್ರಾಂತಿ ಹಬ್ಬಕ್ಕೆ ಚೆನ್ನಾಗಿ ರೇಟ್ ಆಗಿದೆ. 250 ರೂಪಾಯಿವರೆಗೂ ಆಗಿದೆ. ಸೆಂಟೆಲ್ಲ ಎಲ್ಲ ಮೆರಾಬುಲೆಲ್ಲ 280-300 ರೂಪಾಯಿವರೆಗೂ ಆಗಿದೆ. ಚೆನ್ನಾಗಿದೆ, ಐಕಿತ ಪರವಾಗಿದೆ. ಯಾವ ವರ್ಷನೂ ಸಂಕ್ರಾಂತಿ ಹಬ್ಬಕ್ಕೆ ಈ ರೇಟ್ ಮಾರಕ್ಕಾಗಿಲ್ಲ. ಮೇಯ್ನು ಈ ವರ್ಷ ಜಾಸ್ತಿ ಆಗಿದೆ. ಇಷ್ಟು ದಿನ ಬೆಲೆ ಕುಸಿತದಿಂದ ಕಂಗಾಲಾಗಿದ್ದ ಹೂ ಬೆಳೆಗಾರರಿಗೆ ಸಂಕ್ರಾಂತಿ ಹಬ್ಬ ಸಂತಸ ಮೂಡಿಸಿದೆ. ಬೆಳೆದ ಬೆಳೆಗೆ ಉತ್ತಮ ದರ ಸಿಕ್ತಿರುವುದರಿಂದ ರೈತರು ಖುಷಿಯಾಗಿದ್ದಾರೆ. ಭೀಮಪ್ಪ ಪಾಟೀಲ, TV9 ಚಿಕ್ಕಬಳ್ಳಾಪುರ.